ಚಾರ್ಜ್ ಬೇರೆ ಇಲ್ವಲ್ಲ ಗುರು, ಲೋ ಬ್ಯಾಟ್ರಿ ಬಂದ್ಬಿಡ್ತು. ಲಾಸ್ಟ್ ಕಾಲೇಜಪ್ಪ ನಿಂದು. ಏನೆಲ್ಲ ಹೆಂಗ್ ನೋಡ್ತಾವ್ರೆ. ರಿಯಾಕ್ಷನ್ಸ್ ಎಲ್ಲ. ಹೆಲ್ಮೆಟ್ ಹಾಕೊಳ್ಳೋ, ಹೆಲ್ಮೆಟ್ ಹಾಕೋ. ಹಾಂ, ಪೊಲೀಸವ್ರ ಮುಂದೆ. ಹಾಂ, ಎಕ್ಸಿಬಿಷನ್ ಬ್ಯಾಕ್ ಸೈಡ್ ರೋಡಿದು ಗನ್ನರ್ಸ್ ಮಾರ್ಕೆಟು. ಅಂತೂ ಇಂತೂ ಫೈನಲ್ ಕಾಲೇಜ್ ಮುಗಿಸ್ಬಿಟ್ಟ ಇವನು. ಲೋ, ಇನ್ನೇನು ಕೆಲಸನೇ ಲೇ, ಇನ್ನೇನು ಕೆಲಸನಾ? ನಾವು ಸೇರ್ಕೊಬಿಟ್ಟಿದ್ದೀವಪ್ಪ. ಅಯ್ಯೋ, ಇನ್ನೂ 2 ವರ್ಷ ಬೇಕು ಮುಗಿಯೋಕೆ ನನಗೆ. ಆಯ್ತದ ಬಿಡಿ, ಬೇಗನೆ ಆಯ್ತದ. ಎಲ್ಲ ಬೇರೆ ಅಲ್ಲಿ ಎಣ್ಕಿ ಇಣ್ಕಿ ನೋಡ್ತಾರೆ ನಮ್ಮನ್ನ. ಅಯ್ಯೋ, ಒಂಥರ ಸೈಕಾಗೋಯ್ತಾ ಇದ್ದೀನಿ. ಅಲ್ಲಿ ನೋಡಲ್ಲಿ ಕ್ಯಾಮ್ರಾ ಎಲ್ಲ ಕಡೆ ಮಡ್ಗೋರ್ ಕಣೋ. ಹಾಂ ಹಾಂ ಹಾಂ. ಇಲ್ಲ ಕಣೋ, ಇವಾಗ ಬರ್ತಾರೆ ಗಾಡಿಗಳಿಗೆಲ್ಲ ಆಲ್ಮೋಸ್ಟ್ ನಂಬರ್ ಪ್ಲೇಟ್ ಹಾಕ್ಬಿಟ್ಟೆ ಕೊಡ್ತವ್ರೆ. ಹಾಂ, ಏನೋ ಗೊತ್ತಿಲ್ಲ. ನನ್ನ ಗಾಡಿ ತಗೋಬೇಕಾದ್ರೆ ಅಷ್ಟೇ ಡೈರೆಕ್ಟಾಗಿ ನಂಬರ್ ಪ್ಲೇಟೇ ಆಗಿ ಬಂದ್ಬಿಟ್ಟಿತ್ತು. ಸಿಗ್ನಲ್ ಬಿಡ್ತಿದ್ದಂಗೆ ಆರು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರಪ್ಪ. ನೋಡಿಲ್ಲಿ ಈಕೋ ಮೋಡಿಗೆ ಹೊಂಟೋಯ್ತು. 42 ಮೇಲಂತೂ ಹೋಗಲ್ಲ ಈಕೋ ಮೋಡಲ್ಲಿ. ಇಲ್ಲೊಂದು ಓಪನ್ ಆಗ್ಬಿಟ್ಟೈತೆ. ನಾವು ಸ್ಪೀಡಾಗಿ ಬರ್ತಾಯಿದ್ದೀವಿ, ತಿರುಗಿಸ್ತಾವನೆ. ಕೆಟ್ಟ ಮಾತೆಲ್ಲ ಮಾತಾಡ್ಬಾರ್ದು, ಹೋಗ್ಲಿ ಬಿಡಿ. ಎಲ್ಲ ಹಿಡಿದ್ಬಿಟ್ಟವ್ರೆ. ಹಿಂಗೆ ಬರ್ತಿದ್ದಂಗೆ ಅಲ್ಲಪ್ಪ ನಿಂತವನೆ. ಇನ್ನೊಂಚೂರು ಹಿಂಗೆ ಬರ್ತಿದ್ದಂಗೆ ಲಾಕ್ ಹಾಕ್ಬಿಡ್ತಾನೆ ಅವನು. ನನ್ನ ಹತ್ರನೇ 200 ರೂಪಾಯಿ ಕಿತ್ತಿದ್ದ ಅವನು. ಇಲ್ಲೊಬ್ಬ ಕೂತವನೆ. ಅದೇ ಒಬ್ಬೊಬ್ರು ಪೊಲೀಸ್ಗಳು ಇರ್ತಾರೆ, ಅಂಥವ್ರಿಂದ ಇಷ್ಟೆಲ್ಲ ಹಾಳು ಮಾಡಾಕ್ತಾರೆ. ಗೈಸ್, ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಈಕೋ ಮೂಡಲ್ಲಿ ಐತಲ್ಲ, ಎಳಿತಾನೆ ಇಲ್ಲ ಗಾಡಿ. ಅಲ್ಲಿ ನೋಡಿ ಅವ್ರು ಹೆಂಗೆ ನೋಡ್ತಾರೆ ನಮ್ಮನ್ನ. ನೋಡ್ದ ಅವರು ನೋಡಿದ್ದು. ನೋಡಿ ಅವಣ್ಣ ಕನ್ನಡಿಲಿ ನೋಡ್ತಾರೆ ನಮ್ಮನ್ನ. ಈ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ್ದೀನಿ ನಾನು. IT ಓದ್ಕೊಂಡು ಈ ಪೆಟ್ರೋಲ್ ಬಂಕಲ್ಲಿ. ಇವಾಗೆಲ್ಲ ಲೇಡೀಸ್ ಹಾಕ್ಬಿಟ್ಟವ್ರೆ. ನಾವಿದ್ದಾಗ ಲೇಡೀಸ್ಗಳು ಒಬ್ಬರು ಇರಲಿಲ್ಲ, ಇವಾಗ ಹಾಕ್ಬಿಟ್ಟವ್ರೆ. ನಾನು ಹೋಯ್ತಿದ್ದಾಗ ಎಷ್ಟೊಂದು ಜನ ಇದ್ದರು ನಮ್ಮ ಫ್ರೆಂಡ್ಸ್ಗಳೆಲ್ಲ, ಅವರೆಲ್ಲ ಬಿಟ್ಟೋಗ್ಬಿಟ್ಟವ್ರೆ. ದುಃಖದ ವಿಷಯ ಏನಂದರೆ ನಮ್ಮ ಪೆಟ್ರೋಲ್ ಬಂಕ್ ಮ್ಯಾನೇಜರು ಈ ಭೂಮಿ ಮೇಲಿಲ್ಲ. ಅವರು ಹೊಂಟೋದು ರೀಸೆಂಟಾಗಿ ಒಂದು 2 ಮಂತ್ಸ್ ಆಯಿತು. ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ನಾವು ಹೋಗ್ಬೇಕಲ್ವಾ. ಎಷ್ಟೇ ಅಜೀಬಾಗಲಿ ನಿಮಗೋಸ್ಕರ ವಿಡಿಯೋ ಮಾತ್ರ ಮಾಡ್ತಾನೆ ಇರ್ತೀನಿ, ಆಗಿದ್ದಾಗಲಿ. ನಮ್ಮ ವೈಟಿಲಂತೂ ಚಾರ್ಜಿಂಗ್ ಇಲ್ಲ. ಹಂಗಿರೋ ಹೋಗಿ 20% ಇತ್ತು ಮನೆಯಿಂದ ಹೋಗ್ಬೇಕಾರೆ. 18 ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು 9 ಕಿಲೋಮೀಟರ್ ಕಮ್ಮಿ ಆಗೈತೆ. ಆಲ್ಮೋಸ್ಟ್ ನಿಧಾನಕ್ಕೆ ಬಂದಲ್ಲ. ನಿಧಾನಕ್ಕೆ ಬಂದರೆ ರೇಂಜ್ ಕೊಡ್ತಿದೆ. ಇಲ್ಲೇ ಬ್ಯಾಟ್ರಿ ಶಾಪ್ ಐತೆ, ಇಲ್ಲಿ ಕ್ಲೋಸ್ ಮಾಡಿಲ್ಲ. ಹೋಗಿ ನೀವು ಚೆಕ್ ಮಾಡಿಬಿಡೋದು ಸವ ಮಾಡಿಸ್ತೀನಿ, ನೋಡೋದ.
ಗೊತ್ತಿಲ್ಲ, ಚೆಕ್ ಮಾಡಿಸ್ತೀನಿ ಹೋಗ್ಬಿಟ್ಟು. ವೆಯ್ಟ್ ಐತೆ, ಅದೇ ಕೇಳಿಸಿದ್ದೆ. ಇದು ಚೆಕ್ ಮಾಡಿಸಿದ್ದೆ, ಬ್ಯಾಟ್ರಿ ಚೆನ್ನಾಗೈತೆ, ಅಂದರೆ ಬ್ಯಾಕಪ್ ಬರ್ತಾಯಿಲ್ಲ. ಅದರಿಂದ 2 ವರ್ಷ ಆಯ್ತಲ್ಲ, ಅದಕ್ಕೆ ಅವ್ರು ಏನಂದ್ರು ಅಂದರೆ ಇದ್ರ ಮೇಲೆ ಇನ್ನು 2,000 ಹಾಕಿದ್ರೆ ಬೇರೆ ಬ್ಯಾಟ್ರಿಗೆ ಹೊಸದೇ ಕೊಡ್ತಾರಂತೆ. ರೀಪ್ಲೇಸ್ಮೆಂಟಲ್ಲೇ 1,000 ರೂಪಾಯಿ ಅಂದ್ರೆ ಬ್ಯಾಟ್ರಿಗೆ ವ್ಯಾಲ್ಯೂನೇ ಇಲ್ಲ. ಹಂಗಂದರೆ ಎಷ್ಟಿರ್ಬೋದಾ ಬ್ಯಾಟ್ರಿ? ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ ಇರು, ಒಂದು ಸಲ ಗೊತ್ತಾಯ್ತು. ಓಕೆ, ಹಂಗೆ ವಾಪಸ್ ಬಂದೆ, ನಾನು ಯೋಚನೆ ಮಾಡೋ ಅಂದ್ಬಿಟ್ಟು. ಸೊ ಓಕೆ ಗೈಸ್, ನಿಮ್ಗೆ ಏನಾರು ಈ ವಿಡಿಯೋ ನೋಡಿ ಇಷ್ಟ ಇರೋ ಲೈಕ್ ಮಾಡಿ, ನೋಡಿ ಡಿಸ್ಲೈಕ್ ಮಾಡಿ. ಸರಿ ಬಾಯ್, ಈ ವಿಡಿಯೋ ಇಲ್ಲೇ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಟೈಪ್ ಮಾಡಿದ್ದೀನಿ. ಇದು ಅದು ಹೇಗೆ ಬಂದೈತೆ ಏನೋ ಗೊತ್ತಿಲ್ಲ. ನಿಮ್ಗೇನಾರು ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ಥರ ಇನ್ನೂ ಟ್ರೈ ಮಾಡ್ತೀನಿ.